ಅನುಭವ ಕಥನಗಳು ನಮಗೆ ಕಟ್ಟಿಕೊಡುವ ಜಗತ್ತು ಬೇರೆಯದ್ದೇ ಇದೆ. ನಾನು ಅಂಥದ್ದೇ ಒಂದು ಅನುಭವದ ಕಥನದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಫಾತಿಮಾ ರಳಿಯಾ ಅವರು ಬರೆದಂತಹ ಕೀಮೋ. ಇತ್ತೀಚೆಗೆ ತೀರಾ ಸರ್ವೇಸಾಮಾನ್ಯವಾಗಿ ನಾವು ಕೇಳ್ತಿರುವಂತಹ ಹೆಸರು ಕೀಮೋ. ನಮ್ಮ ಬರಹಗಾರ್ತಿಯಾದ ರಳಿಯಾ ಅವರ ತಾಯಿಗೂ ಕ್ಯಾನ್ಸರ್ ಕಾಣಿಸಿಕೊಂಡಿತ್ತು. ಆಗ ಇವರಿಗೆ ಕೇವಲ 16 ವರ್ಷ ಕಾಲಕ್ಕೆ ಕ್ಯಾನ್ಸರ್ನ ಹೇಗೆ ಮುಖಾಮುಖಿ ಆದ್ರು ಅನ್ನೋದ್ರಿಂದ ಶುರುವಾಗಿ ಇವರು ಮತ್ತು ಇವರ ತಾಯಿಯ ನಡುವಿನ ಒಡನಾಟ, ತಾಯಿ ಓದಿಸ್ಲಿಕ್ಕೆ ಪಡ್ತಿರುವಂತಹ ಪರಿಪಾಟಲು ಜೊತೆಗೆ ಮಗಳಿಗೆ ಉಂಟಾಗ್ತಿದ್ದಂತಹ ಚಾಲೆಂಜ್. ಈ ಇಡೀ ಪುಸ್ತಕದಲ್ಲಿ ನಮಗೆ ಸುಮಾರಷ್ಟು ಮಾನವೀಯ ನೆಲೆಗಳು ಸಿಗುತ್ತೆ. ಕೀಮೋವನ್ನು ನಾವು ಅನುಭವ ಕಥನ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ತಾಯಿ ಮಗಳ ನಡುವಿನ ಬಾಂಧವ್ಯ, ಜೊತೆಗೆ ಅಣ್ಣ ಮತ್ತು ತಂಗಿಯ ನಡುವಿನ ಬಾಂಧವ್ಯ, ಬದುಕು ಏನೆಲ್ಲ ಚಾಲೆಂಜಸ್ಗಳನ್ನು ತಂದುಕೊಡುತ್ತೆ, ನಾವು ಅದನ್ನು ಹೇಗೆಲ್ಲ ನಿರ್ವಹಿಸ್ತೀವಿ, ಬದುಕು ಯಾವ ರೀತಿ ನಮ್ಮನ್ನು ಒಂದು ಗಟ್ಟಿತನಕ್ಕೆ ದೂಡುತ್ತೆ ಅನ್ನೋದನ್ನು ಈ ಪುಸ್ತಕವನ್ನು ಓದಿ ನಾವು ಅರ್ಥ ಮಾಡ್ಕೊಳ್ಬೋದು. ಕೀಮೋ ತೀರಾ ಇತ್ತೀಚೆಗಷ್ಟೇ ಬಿಡುಗಡೆ ಆಗಿದೆ. ಜೀರುಂಡೆ ಪುಸ್ತಕ ಪ್ರಕಾಶನದವರು ಇದನ್ನು ಪ್ರಕಟಿಸಿದ್ದಾರೆ. ಪುಸ್ತಕವನ್ನು ಕೊಂಡ್ಕೊಳ್ಳಿ, ಓದಿ.